ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ 19ನೇ ಸಾಹಿತ್ಯ ಸಮ್ಮೇಳನ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇಲ್ಲಿರುವ ಎಲ್ಲ ಕವಿಗಳು, ಸಾಹಿತಿಗಳು, ಕವಿ ಮನಗಳಿಗೆ ಶುಭೋದಯ ಹಾಗೂ ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನಿಂದ ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಮಂಜುನಾಥ್ ಗುಳೇದಗುಡ್, ಹಸಿರನ್ನು ಬೆಳೆಸೋಣ. ಈ ಒಂದು ಕಾರ್ಯಕ್ರಮವನ್ನು ನೀರೆರೆಯುವ ಮೂಲಕ ಉದ್ಘಾಟಿಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು 2 ವಿಷಯಗಳನ್ನು ಮಾತ್ರ ನಾ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 35-36 ಜನ ಕವಿಗಳು ಮತ್ತು ಕವಿಯತ್ರಿಯರದಾರ. ಅದಕ್ಕೆ ಕವಿಗೋಷ್ಠಿ ಉದ್ಘಾಟನೆ ಮಾಡಿದಾಗ ಕಾವ್ಯ ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ಬರ್ತದೆ ಸಮಾಜಕ್ಕೆ. ಯಾಕಪ್ಪ ಕವಿತೆ ಬರಿತೀವಿ ನಾವು, ಯಾಕೆ ಕಾವ್ಯ ಬೇಕು ನಮಗೆ? ಈ ಕಾರ್ಯಕ್ರಮ ಬಹಳ ಯಶಸ್ವಿಗೊಳ್ಳಬೇಕಾದ್ರೆ ಬಹಳ ಶ್ರಮ ಪಡಬೇಕಾಗ್ತವೆ. ಒಬ್ಬರ ಕೈಯಿಂದ ಆಗ್ತಕ್ಕಂಥ ಕಾರ್ಯಕ್ರಮ ಇದಲ್ಲ. ಪ್ರತಿಯೊಬ್ಬರು ಸಣ್ಣವರು ದೊಡ್ಡರು ಹಿಡಿದುಕೊಂಡು ಈ ಕಾರ್ಯಕ್ರಮದಲ್ಲಿ ಸಕ್ರಿಯ ಪಾಲ್ಗೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಸೂಕ್ಷ್ಮವಾಗಿ ತಿಳಿಸಿ, ಇವತ್ತು ಅನೇಕ ಕಾರ್ಯಕ್ರಮಗಳು ಅದಾವೆ. ಇವತ್ತು 23, 24 2 ದಿವಸ ಮಾತ್ರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಅದಕ್ಕೆ ಸಮಯ ಹೆಚ್ಚು ಕಡಿಮೆ ಆಗತೈತಿ. ಇದೇ ಒಂದು ದಿವಸ ನೀವು ಹೆಚ್ಚು ಮಾಡಿದರೆ 23, 24, 20 ಇನ್ನೊಂದು ದಿವಸ ಹೆಚ್ಚಿಗೆ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಸಿಗ್ತಿತ್ತು ಏನೋ ಅಂತ ನನ್ನ ಅಭಿಮಾನ. ಅದು ಇದು ಏನು ಕಾರ್ಯಕ್ರಮ ಅದಾವಲ್ಲ, ಇದು ಸಮಯಕ್ಕೆ ಬಹಳಷ್ಟು ಹೆಚ್ಚು ಕಡಿಮೆ ಯಾಕೆ ಆಯಿತು ಅಂದ್ರೆ ವಿಷಯ ಭಾಳ ಆಗಿ, ಗೋಷ್ಠಿಗಳು ಭಾಳ ಆಗಿ, ಸಮಯ ಸ್ವಲ್ಪ ಆಗ್ಯದ. ಗಾಂಧಾರಿ ಮೊಗದಲ್ಲಿ ಚಂದ್ರನ ಬೆಳಕು, ಬದುಕಲ್ಲಿ ಕಗ್ಗತ್ತಲೆ ಒರೆಸಿದ ಬಂಜರದ ಬಿರುಕು, ಬದುಕಲ್ಲಿ ಕಗ್ಗತ್ತಲೆ ಒರೆಸಿದ ಬಂಜರದ ಬಿರುಕು. ನಿನ್ನ ನಡೆಯೇ ಅಚ್ಚರಿ ಗಾಂಧಾರಿ, ನಿನ್ನ ನಡೆಯೇ ಅಚ್ಚರಿ ಗಾಂಧಾರಿ, ನೀನು ಕಣ್ಣಿದ್ದು ಕುರುಡಳಾಗಿದ್ದು ಪತಿಯ ಮೇಲಿನ ಅಂಧ ಪ್ರೇಮಕ್ಕೋ ಅಥವಾ ಪುರುಷ ಜಗಕ್ಕೊಂದು ಮೌನ ಧಿಕ್ಕಾರದ ಆಕ್ರೋಶಕ್ಕೋ, ಪುರುಷ ಜಗಕ್ಕೊಂದು ಮೌನ ಧಿಕ್ಕಾರದ ಆಕ್ರೋಶಕ್ಕೋ. ದುಡಿಯಬೇಕರಣ್ಣ, 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 ದುಡಿಯಬೇಕು. ಜೀವ ಇರುವವರೆಗೂ, ಶಕ್ತಿ ಇರುವವರೆಗೂ ದುಡಿಯಬೇಕರಣ್ಣ, ದುಡಿಯಬೇಕು. ತುತ್ತು ಅನ್ನಕ್ಕಾಗಿ, ಗೇಣು ಬಟ್ಟಿಗಾಗಿ, ತುತ್ತು ಅನ್ನಕ್ಕಾಗಿ, ಗೇಣು ಬಟ್ಟಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ, ದೇಶದ ಪ್ರಗತಿಗಾಗಿ ದುಡಿಯಬೇಕರಣ್ಣ, ದುಡಿಯಬೇಕು. ಮನಸೂರೆಗೊಳ್ಳುವ ಕಲೆ ಕಟ್ಟಲಾಗದು ಅದಕ್ಕೆ ಬೆಲೆ. ಮನಸೂರೆಗೊಳ್ಳುವ ಕಲೆ ಕಟ್ಟಲಾಗದು ಅದಕ್ಕೆ ಬೆಲೆ. ಕಂಗಳಲ್ಲಿ ಕಾರುಣ್ಯ, ಕೈಗಳಲ್ಲಿ ಕೈಂಕರ್ಯ. ಕಂಗಳಲ್ಲಿ ಕಾರುಣ್ಯ, ಕೈಗಳಲ್ಲಿ ಕೈಂಕರ್ಯ. ಗಿಳಿ ಕೋಗಿಲೆಗಳ ಮಾಧುರ್ಯ, ಸವಿಯದವರಾರು ನಾಡಿನ ಸೌಂದರ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಭೂರಮೆ. ಭೂತಾಯಿಗೆ ಹಸಿರು ತೋರಣವ ಸಿಂಗರಿಸಿ, ಭೂತಾಯಿಗೆ ಹಸಿರು ತೋರಣವ ಸಿಂಗರಿಸಿ, ನಡುಗಂಪಿನ ಹೊನಲು ಹೊರ ಹಾಕುತ್ತಿದೆ. ವರ್ಣರಂಜಿತ ರಥ ಹೊತ್ತು ಭೂರಮೆಯು ತಂಗಾಳಿಗಂಪನ್ನು ಸುಳಿದು ಸೂಸುತ್ತಿದೆ. ಹಸಿರು ಹುಲ್ಲಿನ ಮೇಲೆ ಮುತ್ತಿನುಂಗರವ ಹಾಕಿ, ಹಸಿರು ಹುಲ್ಲಿನ ಮೇಲೆ ಮುತ್ತಿನುಂಗರವ ಹಾಕಿ, ಇಳೆಯ ಮೊಗಸಿರಿಗೆ ತಿಲಕವನ್ನಿಟ್ಟು, ತಿಳಿಮುಗಲ ಬಾನಿನಲ್ಲಿ ತೇಲಿ ಆ ನೇಸರನು ಮುಗುಳು ನಗೆಯನು ನೀಡುತ್ತಿಹನು. ಕವನದ ಶೀರ್ಷಿಕೆ ಅಪ್ಪ. ನನ್ನೀ ಜೀವನದ ಮೊದಲ ಅಪ್ಪುಗೆ ನೀನಪ್ಪ, ನನ್ನೀ ಜೀವನದ ಮೊದಲ ಅಪ್ಪುಗೆ ನೀನಪ್ಪ, ನಾ ಭೂಮಿಗೆ ಬರಲು ಕಾರಣ ನನ್ನೀ ದೇವರು ನೀನಪ್ಪ.
ನಾ ಭೂಮಿಗೆ ಬರಲು ಕಾರಣ ನನ್ನೀ ದೇವರು ನೀನಪ್ಪ. ನಾ ಇಳೆಗೆ ಬಂದಾಗ ಸಿಹಿ ಹಂಚಿದ ಪ್ರೇರಕ ನೀನಪ್ಪ. ನಾ ಇಳೆಗೆ ಬಂದಾಗ ಸಿಹಿ ಹಂಚಿದ ಪ್ರೇರಕ ನೀನಪ್ಪ. ನಾ ನಡೆಯಲು ಹೋಗಿ ಬಿದ್ದಾಗ ಕಣ್ಣೀರು ಒರೆಸಿದ ಕರುಣಾಮಯಿ ನೀನಪ್ಪ. ಕನ್ನಡದ ಶೀರ್ಷಿಕೆ ಬೀಗ. ಯಾರಿಲ್ಲಿ ಕಬ್ಬಿಗರು ಎಲ್ಲರೂ ಉಬ್ಬಿಹರು. ಯಾರಿಲ್ಲಿ ಕಬ್ಬಿಗರು ಎಲ್ಲರೂ ಉಬ್ಬಿಹರು. ಲಿಪಿ ಕಲಂಬು ಒಂದಿನಿತು ಇಲ್ಲ ಇಂಬು. ಲಿಪಿ ಕಲಂಬು ಒಂದಿನಿತಿಲ್ಲ ಇಂಬು. ನವದೃಷ್ಟಿ ಬರುಡು ಹೊಸ ಸೃಷ್ಟಿ ಬರದು. ನವದೃಷ್ಟಿ ಬರುಡು ಹೊಸ ಸೃಷ್ಟಿ ಬರದು. ಹಳೆಯದನ್ನೇ ಹಾಸಿಹರು ಮತ್ತದನ್ನೇ ಮೆತ್ತ ಹೊದ್ದಿಹರು. ನನ್ನ ಕವನದ ಶೀರ್ಷಿಕೆ ಮೇಘರಾಜ. ಧಗಧಗಿಸುವ ಬಿಸಿಲಿನ ತಾಪ. ಧಗಧಗಿಸುವ ಬಿಸಿಲಿನ ತಾಪ. ನೆಲ ಬಿರಿದು ಬಸವಳಿದ ಭೂಮಿ. ನೆಲ ಬಿರಿದು ಬಸವಳಿದ ಭೂಮಿ. ಗಿರಿವನಗಳ ಬಿರುಕು ಬಿಟ್ಟು ಒಡಲು. ಗಿರಿವನಗಳ ಬಿರುಕು ಬಿಟ್ಟ ಒಡಲು. ಗಿಡ ಮರ ಬಳ್ಳಿಗಳು ಮುಗಿಲು ನೋಡಿ ಸೋತಿವೆ. ಗಿಡ ಮರ ಬಳ್ಳಿಗಳು ಮುಗಿಲು ನೋಡಿ ಸೋತಿವೆ. ಎಲೆ ಹೂಗಳ ಮೌನ ಆಕ್ರಂದನ. ಎಲೆ ಹೂಗಳ ಮೌನ ಆಕ್ರಂದನ. ಹಸಿರಿನ ಹಸಿವು ಹಿಂಗಿಸಿಕೊಳ್ಳುವ ಕಾತರ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಮಾದರಿ ಹೆಣ್ಣು. ನಾನು ಕಥೆಯಾದವಳು, ಇತಿಹಾಸದ ಪುಟವಾದವಳು, ಮಾತುಗಾರರ ಮಾತಾದವಳು, ಶಿಲ್ಪಕಾರರಿಗೆ ಕಲೆಯಾದವಳು, ಭಿಕ್ಷುಗಳಿಗೆ ಭೃಷ್ಟಾನ್ನ ನೀಡಿದವಳು, ಪ್ರೀತಿಸುವವರಿಗೆ ಪವಿತ್ರವಾದವಳು, ನಿಂದಕರಿಗೆ ನೆಲೆಯಾದವಳು, ಸಾಧಕರಿಗೆ ಸ್ಫೂರ್ತಿಯಾದವಳು, ಹೊಗಳಿಕೆಗೆ ಹಿಗ್ಗದವಳು, ಬೈಗುಳಗಳಿಗೆ ಬಗ್ಗದವಳು, ತಪ್ಪಿಲ್ಲದಿದ್ದರೆ ಒಪ್ಪದವಳು, ಜೀವನದಲ್ಲಿ ಕಹಿ ಉಂಡ ಮುಪ್ಪಿವಳು, ಎಲ್ಲದರ ಜೊತೆ ಬೆರೆಯುವ ಉಪ್ಪಿವಳು, ಆದರೂ ಕೂಡ ಕಡು ಕಪ್ಪಿವಳು. ಇಷ್ಟೆಲ್ಲ ಆದರೂ ಒಂದು ದಿನ ಜೇಡರ ಬಲೆ ಭೇದಿಸಿ ಬಂದದ್ದನ್ನೆಲ್ಲ ಛೇದಿಸಿ ವಜ್ರದ ಹಾಗೆ ಕಂಗೊಳಿಸುವಳಿಯವರು ಮಾದರಿ ಹೆಣ್ಣು. ಧನ್ಯವಾದಗಳು. ಕಾವ್ಯದ ಶೀರ್ಷಿಕೆ ಕರ್ನಾಟಕ ಮಾತೆಯ ವರ್ಧಂತ್ಯೋತ್ಸವ. ಭಾರತ ಮಾತೆಯ ಕುವರಿ ಕರುನಾಡು ಸಿರಿದೇವಿಯ ಸುವರ್ಣ ಮಹೋತ್ಸವ. ವಾಗ್ದೇವಿ ವೀಣಾ ಪಾಣಿ ವರ್ಣ ರೂಪಿಣಿ ಸಿರಿಗಿರಿ ನಂದನೆಯ ಸಂಭ್ರಮೋತ್ಸವ. ಹರಿದು ಹಂಚಿ ಹೋದ ನಾಡು ಒಂದು ಗೂಡಿ ಆಯಿತು ಕರುನಾಡು. ಕನ್ನಡಿಗರ ಅಧಿದೇವಿ ರಾಜರಾಜೇಶ್ವರಿ ಭುವನೇಶ್ವರಿಯ ಬೀಡು. ಕಂಡ ಕುಡುಕರ ಡೋಮರಾಟ, ಮತದ ಮೂಲಕ ಒಳ್ಳೆಯವರ ಹುಡುಕಾಟ. ಮಾಡಿರಿ ಜಾತ್ಯತೀತ ಒಗ್ಗಟ್ಟಿನ ಹೋರಾಟ, ಆಗದಿರಲಿ ಜಾತಿಗಳ ಹೆಸರಲ್ಲಿ ಮತಗಳ ಮಾರಾಟ. ಮಾಡಿರಿ ಜಾತ್ಯತೀತ ಒಗ್ಗಟ್ಟಿನ ಹೋರಾಟ, ಆಗದಿರಲಿ ಜಾತಿಗಳ ಹೆಸರಲ್ಲಿ ಮತಗಳ ಮಾರಾಟ. ವ್ಯಕ್ತಿತ್ವಕ್ಕೆ ಕೊಡಿ ಬೆಲೆ, ಸಿಗುವುದು ಒಳ್ಳೆಯ ಸಾಮಾಜಿಕ ನೆಲೆ. ವ್ಯಕ್ತಿತ್ವಕ್ಕೆ ಕೊಡಿ ಬೆಲೆ, ಸಿಗುವುದು ಒಳ್ಳೆಯ ಸಾಮಾಜಿಕ ನೆಲೆ. ಜಗಹೊತ್ತ ಭೂತಾಯಿ ನಾನ, ಜಗಹೊತ್ತ ಭೂತಾಯಿ ನಾನ, ನನ್ನಳಲ ನಿಮಗ ಕೇಳಿಸದೇನ. ಜಗಹೊತ್ತ ಭೂತಾಯಿ ನಾನ, ನನ್ನಳಲ ನಿಮಗ ಕೇಳಿಸದೇನ. ತಿಳಿದವರು ನೀವು ತಿಳಿಗೇಡಿತನ ತೋರಿದರ, ತಿಳಿದವರು ನೀವು ತಿಳಿಗೇಡಿತನ ತೋರಿದರ. ಜಗ ಉಳಿಯುವುದೇನ, ಜಗ ಬೆಳೆಯುವುದೇನ, ಜಗ ಬೆಳೆಯುವುದೇನ. ಶುಭ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಸುಂದರ ಕನ್ನಡ ನಾಡು. ಈ ಸುಂದರ ಸೃಷ್ಟಿ ಕನ್ನಡ ನಾಡಿನಲ್ಲಿ ಅಂದ ಚಂದದ ಗುಡಿ ಗೋಪುರಗಳಲ್ಲಿ ಮೂಡಿ ಬಂದಿವೆ ಮಂದಾರ ಕನಸಗಳು, ತೇಲಿ ಬಂದಿವೆ ಆನಂದ ಬಾಷ್ಪಗಳು. ಆಸೆಯು ಹಾರುವ ಹಕ್ಕಿಯಲ್ಲಿ, ಆಸೆಯು ಹಾರುವ ಹಕ್ಕಿಯಲ್ಲಿ ಕನ್ನಡ ಧ್ವಜ ಹಾರುವುದು ವಿಶ್ವದಲ್ಲಿ. ಕನ್ನಡ ಧ್ವಜ ಹಾರುವುದು ವಿಶ್ವದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಅಮ್ಮ. ಅಮ್ಮ ನಿನ್ನ ಕರುಣೆಯಿಂದ ಇಂದು ಬಾಳು ಬೆಳಗಿತ್ತು. ಅಮ್ಮ ನಿನ್ನ ತ್ಯಾಗದಿಂದ ನನಗೆ ಜೀವ ಬಂದಿತ್ತು. ದಿನವೂ ನೀನು ದುಡಿದು ದಣಿದು ನನ್ನ ಸಾಕಿ ಸಲುಹಿದೆ. ಹಗಲು ಇರುಳು ಒಂದು ಮಾಡಿ ನನ್ನ ಬಾಳು ಬೆಳಗಿದೆ. ನೋವನ್ನೆಲ್ಲ ನೀನು ನುಂಗಿ ನಲಿವು ನನಗೆ ನೀಡಿದೆ. ಕಣ್ಣು ತೆರೆದು ಇಂದು ನಿನ್ನ ದೇವರೆಂದು ನೋಡಿದೆ. ತಪ್ಪುಗಳನ್ನು ತಿದ್ದಿ ತೀಡಿ ನನಗೆ ದಾರಿ ತೋರಿದೆ. ತೊದಲುಗಳನ್ನು ಬದಲು ಮಾಡಿ ಮನುಷ್ಯಳಾಗಿ ಮಾಡಿದೆ. ನಿನಗಿಂತ ದೇವರಿಲ್ಲ ನನಗೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಮತಿ ಶಿವಲೀಲಾ ಕೋರ್ವಾರ್ ಮೇಡಮ್ ಅವರಿಗೆ. ಮೂಡಣದ ನೇಸರನ ಕಿರಣಗಳ ಚುಂಬಿಸಿ, ಸಹ್ಯಾದ್ರಿ ತಪ್ಪಲಿನ ಹಿಮಗಿರಿ ಗೋಪುರಗಳ ಸ್ತುತಿಸಿ. ಮೂಡಣದ ನೇಸರನ ಕಿರಣಗಳ ಚುಂಬಿಸಿ,
ಸಹ್ಯಾದ್ರಿ ತಪ್ಪಲಿನ ಹಿಮಗಿರಿ ಗೋಪುರಗಳ ಸ್ತುತಿಸಿ ಹಾಲ್ಜೇನಿನ ಅಮೃತ ಹರಿಸಿ ಜರಿಯಾಗಿ ತೊರೆಯಾಗಿ ನದಿಯಾಗಿ ಹರಿಯುತ್ತಿದೆ, ಜರಿಯಾಗಿ ತೊರೆಯಾಗಿ ನದಿಯಾಗಿ ಹರಿಯುತ್ತಿದೆ ನಮ್ಮಿ ಕನ್ನಡ. ಹಳ್ಳಿ ಹುಡುಗಿನ ಮಾಡ್ಕೊ ಅಂದ್ರೆ ನಾವು ಒಲ್ಲೆನ್ನೆ, ಹಳ್ಳಿ ಹುಡುಗಿನ ಮಾಡ್ಕೊ ಅಂದ್ರೆ ನಾವು ಒಲ್ಲೆನ್ನೆ, ಪ್ಯಾಟಿ ಹುಡುಗಿ ಪ್ಯಾಸನ್ ನೋಡಿ ಮದುವೆ ಮಾಡ್ಕೊಂಡೆ, ಪ್ಯಾಟಿ ಹುಡುಗಿ ಪ್ಯಾಸನ್ ನೋಡಿ ಮದುವೆ ಮಾಡ್ಕೊಂಡೆ. ಹೊಲಕ್ಕೆ ಹೋಗೋನಂದ್ರೆ ಈಕಿ ನಾಯಕ್ ಅಂತಾಳ, ಮೆತ್ತಗೆ ಪಾತ್ರಿಗೀತಿ ಹಂಗೆ ಮನ್ಯಾಗ ಕುಂತೇನಂತಾಳ. ಕನ್ನಡಿಗರೇ, ಇನಿದು ಕನ್ನಡಿಗರೇ, ನಿಮಗೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಗಾಂಜಾ, ಶೆರೆ ಇತ್ಯಾದಿ ಚಟಗಳು ನಮ್ಮ ದೇಹವನ್ನು ದೇವಾಲಯವನ್ನಾಗಿಟ್ಟಿಲ್ಲ. ಅದಕ್ಕಾಗಿ ಈ ಬಿಡಿ ಅಂತಕ್ಕಂಥದ್ದು ಸಾಮಾನ್ಯ ಆಗಿಬಿಟ್ಟದ. ಬಿಡಿ ಸೇದೋದು ಅಪರಾಧ ಅಂತ ಯಾರಿಗೆ ಅನಿಸೋದೇನೇ ಇಲ್ಲ. ಹಳ್ಳ್ಯಾಗ ಪಳ್ಳ್ಯಾಗ ಕೆಲವ್ರು ತಿಂತಾರೆ, ಬಾಯಿ ತುಂಬ ಹಾಕ್ಕೊಂಡು ಬಸ್ಸಿನ ಹಂಗೆ ಏರಿತಾರೆ. ಆದ್ರೆ ಬಿಡಿ ಸೇದಬಾರ್ದು ಅಂತ ತಿಳ್ಕೊಂಡು ಬಿಡಿ ಬಗ್ಗೆ ಒಂದು ಸಣ್ಣ ಪದ್ಯದ ಓದ್ಬಿಡ್ತೀನಿ ನೋಡು. ಏ ಬೀಡಿ ನೀ ಬಲೆ ಕೋಡಿ ಎಲ್ಲಿಂದ ಬಂದಿಬೋಡೋಡಿ, ಏ ಬೀಡಿ ನೀ ಬಲೆ ಕೋಡಿ ಎಲ್ಲಿಂದ ಬಂದಿಬೋಡೋಡಿ. ಎಲ್ಲ ಕಡೆಗೂ ಸಿಗುತ್ತಿ ಎಲ್ಲರಂಜದೆ ಸೇತಾರಲ್ಲ, ಎಲ್ಲ ಕಡೆಗೂ ಸಿಗುತ್ತಿ ಎಲ್ಲರಂಜದೆ ಸೇತಾರಲ್ಲ. ಗಲ್ಲ ಔಡತ್ತಿಸಿ ಬಿಡ್ತೀಯಲ್ಲ, ಬಲ್ಲಿದ್ರ ಬಾಯಾಗು ಇರ್ತೀಯಲ್ಲ. ಏ ಬೀಡಿ ನೀ ಬೆಲೆ ಕೋಡಿ ಎಲ್ಲಿಂದ ಬಂದಿಬೋಡೋಡಿ. ಹತ್ತೊಂಬತ್ತನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇವತ್ತು ಮುಕ್ತಾಯ ಹಂತಕ್ಕೆ ತಲುಪಿದೆ. ಅದರಲ್ಲಿ ಪ್ರತಿ ವರ್ಷದಂತೆ ನಮ್ಮ ನಾಡಿನ ನಮ್ಮ ಜಿಲ್ಲೆಯ ಅನೇಕ ಕಲಾವಿದರಿಗೆ ಇಲ್ಲಿ ಸಾಂಸ್ಕೃತಿಕ ವೇದಿಕೆಯನ್ನು ನೀಡಿ ಸಾಂಸ್ಕೃತಿಕ ಸೇವೆಯ ಜೊತೆಗೆ ಸಾಹಿತ್ಯದ ಒಂದು ಕನ್ನಡ ಸೇವೆಯನ್ನು ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದೆ. ಅದರ ಜೊತೆಗೆ ಹಾಶಿಂ ಪೀರ್ ವಾಲಿಕರ್ ಅವರು ಎಂದಿನಿಂದ ಈ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಅತ್ಯಂತ ಅಚ್ಚುಕಟ್ಟಾಗಿ ಚುರುಕಾಗಿ ಎಲ್ಲ ಸಾಹಿತ್ಯ ಸಮ್ಮೇಳನಗಳು, ಅದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಕವಿಗೋಷ್ಠಿಗಳು, ಅನೇಕ ಸಾವಿರಾರು ಕಾರ್ಯಕ್ರಮಗಳನ್ನು ಸಂಘಟಿಸ್ತಾ ಬಂದಿದ್ದಾರೆ. ಈಗಾಗಲೇ ಈ ಸಮ್ಮೇಳನದಲ್ಲಿ ತಾವು ಒಂದು ನಿರ್ಣಯ ತಗೊಂಡಿದ್ದು ನನಗೆ ಅತ್ಯಂತ ಹರ್ಷ ವ್ಯಕ್ತ ಅನ್ನಿಸ್ತಾ ಇದೆ. ಯಾಕಂದರೆ ನವರಸ್ಪುರ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ಪ್ರತಿ ವರ್ಷ ಮೈಸೂರು ಉತ್ಸವ ಆಗಲಿ ಯಾವುದೇ ಉತ್ಸವ ಅಲ್ಲಿಗೆ ನಿಂತಿಲ್ಲ. ಆದರೆ ನವರಸ್ಪುರ ಉತ್ಸವ ಮಾತ್ರ ಇಲ್ಲಿ ನಿಂತು ಹೋಗಿದ್ದರಿಂದ ಅನೇಕ ಸಾಂಸ್ಕೃತಿಕ ಕಲಾವಿದರಿಗೆ ಹಾಗೂ ನಮ್ಮ ಸ್ಥಳೀಯ ಕಲಾವಿದರಿಗೆ ರಾಷ್ಟ್ರ ಮಟ್ಟದ ಪ್ರದರ್ಶನ ನೋಡಲಿಕ್ಕೆ ಹಾಗೂ ಆ ಪ್ರದರ್ಶನ ನೀಡಲಿಕ್ಕೆ ಅವರಿಗೆ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ಅದರ ಜೊತೆಗೆ ರಾಷ್ಟ್ರದ ಅನೇಕ ಖ್ಯಾತವ್ಯಾತ ಸಂಗೀತ ಕಲಾವಿದರನ್ನು ನೋಡಲಿಕ್ಕೆ ನಮ್ಮನ್ನು ಇವತ್ತು ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದೇ ವೇದಿಕೆಯಲ್ಲಿ ಹಂಚಿ ನಮ್ಮ ನಾಡಿನ ಕಲಾವಿದರಿಗೆ ಪ್ರೋತ್ಸಾಹ, ಸಹಾಯ, ಸಹಕಾರ ನೀಡ್ತಾ ಇದೆ. ಏನಿವತ್ತು ಸಾಹಿತ್ಯ ಸಂಪದ ಹೊಂದಿದ ಗಟ್ಟಿ ಬಿಳಿಜೋಳ ರೊಟ್ಟಿ, ಹೆಂಗೆ ನಾವು ಬದ್ನಿಕಾಯಿ ಎನಗಾಯಿ ಈ ಎಲ್ಲವನ್ನು ರುಚಿಯನ್ನು ಕಂಡಂತಹ ಮತ್ತು ಸವಿ ಭಾವದ ಸಾಹಿತ್ಯಾಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ,
ಇವತ್ತು ತುಂಬ ಚೆನ್ನಾಗಿ, ಯಾಕಂದ್ರೆ ಭಾಳ ಮಾತಾಡಿದ್ರೆ ಇದು ಇರುವುದಿಲ್ಲ ರೀ, ಈಗಾಗಲೇ ಸಮಯ ಮಧ್ಯರಾತ್ರಿಯನ್ನು ಸಮೀಪಿಸಾಗತ್ತದ. ಆದರೂ ನಮ್ಮ ಸ್ವಯಂಭೂ ಏನು ಮಹಿಳಾ ಮನೆಗಳಿದ್ರಲ್ಲ ಭಾಳ ತುಂಬ, ಯಾಕಂದ್ರೆ ಕಲೆ ಇವತ್ತು ಎಲ್ಲರಿಗೂ ಕೈ ಬೀಸಿ ಕರಿತಿರ್ತದೆ, ಆದರೆ ಕೆಲವರನ್ನು ಮಾತ್ರ ಅದು ಆರಿಸ್ಕೊಳ್ತಿರ್ತದಂತ. ಅದಕ್ಕೆ ಕಲೆಗೆ ಬೆಳೆ ಕಟ್ಟಲಕ್ಕೆ ಆಗೋದಿಲ್ಲ. ಬದುಕು, ನಮ್ಮ ಬದುಕು ಬೆಲೆ ಬಾಳಬೇಕು ಅಂತಂತಂದ್ರೆ ಕಲೆ ಸಾಹಿತ್ಯ ಇವೆಲ್ಲ ವಿಜೃಂಭಣೆ ಆದಾಗ ಮಾತ್ರ ಬದುಕಿಗೆ ಭವ್ಯ ಮತ್ತು ದಿವ್ಯ ಸಿಗ್ತದ ಅಂತ ಹೇಳ್ತಾ, ಇವತ್ತು ಕೂಡ ಎಲ್ಲೋ ಒಂದು ಕಡೆ ಸಂಗೀತಗಾರರು, ಕಲಾಕಾರರು ಎಲ್ಲರೂ ಒಂದು ಈ ನಾಡಿನ ಅನಭಿಷಕ್ತ ದೊರೆಗಳಿದ್ದಂಗಂತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಶಿಂಪೀರ್ ವಾಲೇಕರ್ ಅವರೇ, ಬಹುಶಃ 19 ಸಾಹಿತ್ಯ ಸಮ್ಮೇಳನಗಳಲ್ಲಿ ಒಂದು 7 ಸಮ್ಮೇಳನಗಳನ್ನು ನನಗೆ ನೋಡೋ ಅವಕಾಶ ಸಿಕ್ಕಿದೆ. ಯಾಕಂತಂದರೆ 9ನೇ ಸಮ್ಮೇಳನ ಅದು ಮುದ್ದೇಬಾಳದಲ್ಲಿ ನಾನು ಅಟೆಂಡ್ ಆಗಿದ್ದೆ. ಅಲ್ಲಿ ಚೆನ್ನಾಗಿ ಅಲ್ಲಿ ಕೆಲಸವನ್ನು ಮಾಡ್ತು. ಕವಿಗೋಷ್ಠಿಯಲ್ಲಿ ಸ್ವಲ್ಪ ಗದ್ದಲಾತು, ನೆನಪಿದೆ ಸ್ವಲ್ಪ. ಯಾರೋ ಕವಿಗೋಷ್ಠಿಯಲ್ಲಿ ಮಾತಾಡುವಾಗ ಅವ ಟೀಕಾ ಮಾಡಿಬಿಟ್ರೆ ಅವರಿಲ್ಲ, ಈ ಶಂಕರ ಕಟ್ಗಿ ಎಲ್ಲರೂ ಹುಯ್ಯತ್ತೆ ಜಗಳ ತೆಗೆದ್ರು. ಆಮೇಲೆ ಮುಂದೆ ಇಲ್ಲಿ ಆಮೇಲೆ ಮುಂದೆ 10ನೇದು ಇಲ್ಲೇ ಆಯ್ತು. ಅದು 9ನೇದು ಇದ್ದಾಗ ಏನಪ್ಪ ಅಂತಂದರೆ ಪ್ರೀ ಸರ್ ಅಂದರು, 10ನೇದು ಇಲ್ಲೇ ಆಯ್ತು, ಮಾಲ್ಗತ್ತಿ ಇದ್ರು. ಆವಾಗ ನಾನು ಹುಡುಕು ದೀಪ ಅನ್ನುವಂಥ ಒಂದು ಸಂಪಾದನಾ ಗ್ರಂಥವನ್ನು ತಂದೆ. ಭಾಳ ಮಾಡೆಲ್ ಆಗಿದೆ ಅದು. ಆದಮೇಲೆ ಮುಂದೆ ಇಜಾಪುರಕ್ಕೆ ಇವು 4 ಅದು, ಅದಕ್ಕಿಂತ 1-2 ನೋಡಿದೆ. ಇವುಗಳನ್ನು ತುಲನಾತ್ಮಕವಾಗಿ ನೋಡಿದಾಗ ನಾನು ಸರ್ವಾಧ್ಯಕ್ಷನಾಗಿ ಅನ್ನೋದು ಎಂದೂ ನಾನು ಪ್ರಶಂಸೆ ಮಾಡಲಿಕ್ಕೆ ಹೋಗೋದಿಲ್ಲ. ಸದಾ